ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋಲ್ ಚಿಕ್ಕಿ ಅಂತ. ಇದಕ್ಕೆ ಮುಂಚೆ ಗ್ರಾಮ ಪಂಚಾಯತ್ ಮಕ್ಕಳ ಸಿನಿಮಾ ಮಾಡಿದ್ದೆ. ಎರಡು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಇದು 3ನೇ ಸಿನಿಮಾ K18 ಅಂತ. ಇದಕ್ಕೆ ಮೇನ್ ಲೀಡ್ ಒಳಗೆ ಪುರುಷ ವಾರ್ತಾನ ಮಾಡ್ಕೊಳ್ತೀವಿ. ದೀಪೋರು ಮಾಡಿದ್ದಾರೆ. ಇನ್ನು ವಿಜಿ ಪೂಜಾ ಒಂದು 8 ಎಕ್ಸಾಂಪಲ್ ಆರ್ಟಿಸ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಇದೊಂದು ಆರೋಗ್ಯ ಬೇಸು ಒಂದು ಸಸ್ಪೆನ್ಸ್ ಸಿನಿಮಾ. ಇದೆಲ್ಲ ಫುಲ್ ಘಟನೆ ನಡೆಯೋದು ಚಿಕ್ಕಮಗಳೂರಲ್ಲಿ. ಇದು ಒಂದು ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ನಡೆಯುವಂಥ ಘಟನೆ ಆಗ್ತಿದೆ. ಆ ಘಟನೆಯಲ್ಲಿ ಏಕೆ ಮಂಜು ಮಾತ್ರ ಕ್ಯಾರೆಕ್ಟ್ರು ಮತ್ತು ಫ್ರೆಂಡ್ಶಿಪ್ ಕುಟುಂಬ ಮಾತ್ರ ಕ್ಯಾರೆಕ್ಟರು 7 ಎಲಿಮೆಂಟ್ಸ್ ಬರುತ್ತೆ. ಸಾಯಂಕಾಲ 6 ಗಂಟೆ ಬೆಳಗ್ಗೆ 6 ಗಂಟೆ ಈ ಜಾಗದಿಂದ 6 ಗಂಟೆ ಈಗ ಹೋಗೋಷ್ಟಾಗಲಿ ಒಂದು 4-5 ಎಲಿಮೆಂಟ್ಸ್ ಬರುತ್ತೆ. ಆ ಎಲಿಮೆಂಟ್ಸು ಬಚಾವಾಗಿ ಹೋಗೋದು ಕಾನ್ಸೆಪ್ಟ್ ಆಗ್ತದೆ. ಟೋಟಲ್ ಇದು 6 ಒಂದು ತಿಂಗಳು ಸಸ್ಪೆನ್ಸ್. ಇಲ್ಲ ಮೇಡಮ್, ಇದು ಆ್ಯಕ್ಚುಲಿ ಒಂದು ಚಿಕ್ಕಮಗಳೂರಲ್ಲಿ ಒಂದು 10 ವರ್ಷ ಮುಂಚೆ ಒಂದು ಘಟನೆ ಅದನ್ನು ಬಂದು ನಾನು ಹೇಳ್ತಾ ಇರ್ತೀನಿ. ಆ ಪ್ರಯತ್ನ ಮಾಡ್ಕೊಂಡು ಸ್ಟೋರಿ ಮಾಡ್ತೀನಿ. ಟೆಕ್ನಿಕಲ್ ಕೊಂಡು ಬಂದು ನಮ್ಮ ಕ್ಯಾಮ್ರಾಮನ್ ಮೊದಲೇ ಮಾಡ್ತಾ ಇದ್ದಾರೆ. ನಮ್ಮ ಎಡಿಟ್ ಬಂದು ನಮ್ಮ ದೊಡ್ಡ ಅಂದ್ಬಿಟ್ಟು ನಮ್ಮ ಫಸ್ಟ್ ಟೈಮ್ ಬಂದು ನಮ್ಮ ಮಾಸ್ಟರ್ ಮಾಡ್ತಾಯಿದ್ದಾರೆ, ವೇದ ಮಾಸ್ಟರ್ ಮಾಡ್ತಾಯಿದ್ದಾರೆ. ನಮ್ಮ ಲಿರಿಕ್ಸ್ ಬಂದು ನಮ್ಮ ಶಶಿ ಬರೆಯೋದಾಗ್ತಿರ್ತಾರೆ ಲಿರಿಕ್ಸ್ ಎಲ್ಲ. ಮ್ಯೂಸಿಕ್ ನಮ್ಮ ರಾಜ್ ಕಿಶೋರ್ ಅಂತ ಎಲ್ ಕಿಶೋರ್ ಬರೆಯೋದಾಗ್ತಿರ್ಬೋದು ಅವ್ರು ಮಾಡ್ತೀವಿ. ಇಲ್ಲ ಸರ್, ಕನ್ನಡ ತಮಿಳು ತೆಲುಗು ಒಂದು ಸ್ಟೆಪ್ ಮಾಡ್ತೀನಿ, ಮಲಯಾಳಂ ಇನ್ನೂ ಸ್ಟೆಪ್ ಮಾಡ್ತೀನಿ. ಟೋಟಲ್ 5 ಲ್ಯಾಂಗ್ವೇಜ್ ಇದೆ. ಸೆಪರೇಟ್ ಮಾಡ್ತೀನಿ. ಫಸ್ಟ್ ಕನ್ನಡ ತೆಲುಗು ತಮಿಳು ಮಾಡ್ತೀನಿ, ಆಮೇಲೆ ಹಿಂದಿ ಮಲಯಾಳಂ ಮಾಡ್ತೀನಿ. ಸ್ಟೆಪ್ ಮಾಡ್ತೀನಿ. ಇದೆ ಮೇಲೆ ಇಲ್ಲ ಸರ್, ರಿಸಲ್ಟ್ ಚೇಂಜ್ ಆಗಬೇಕು. ನಾನು ರೇಟ್ ಮಾಡಿ ರಿಸಲ್ಟ್ ಚೇಂಜ್ ಮಾಡೋದು ಮಾಡೋವಂತ ಸರ್. ನೆಕ್ಸ್ಟ್ ಮಂಡೇ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಬೇಕಾದ್ರೆ ಮಳೆ ಬಂದರೆ ಹೋದಾಗ ಒಂದು ವಾರ ಬಿಡಿ ಆಗ್ತದೆ. ಮಳೆ ಇಲ್ಲ ಅಂದರೆ ಮಳೆ ಸ್ಟಾರ್ಟ್ ಮಾಡ್ತೀವಿ. ಮಂಡೇ 60 ಜನ ಸರ್, ಮೆಕ್ಕಾನಿಲ್ಲ. ನಾವು ಕಮಿಷನ್ ಮಾಡೋರು, ಎಟೆ ಮಾಡಿದವರು ಮತ್ತು ವರ್ಕರ್ನು, ನಮ್ಮ ದೀಪು, ಆಮೇಲೆ ಇದು ಇನ್ನು 4 ಜನ ಈಸಿ, ನಾಲ್ಕು ಎಷ್ಟು ಬರ್ತಾರೆ ಅಷ್ಟೇ. ಒಂದು 20 ಜನ ಆಫೀಸ್ 20 ಜನ ಬರ್ತಾರೆ. ಓವರ್ ಮೂವಿ 6 3 ಜನ ಸಬ್ಸ್ಕ್ರೈಬ್. ಕ್ಯಾಮ್ರಾಮನ್ ಮಂಜಣ್ಣ ಬಗ್ಗೆ ಮಾತಾಡಬೇಕು ಅಂದರೆ, ವೇಲು ಮಾಸ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ 2-3 ಸಿನಿಮಾ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಅವ್ರ ಜೊತೆ. ತುಂಬ ಒಳ್ಳೆ ಟೆಕ್ನಿಷಿಯನ್ಸು, ತುಂಬ ಸಪೋರ್ಟಿವ್ ಆಗಿರೋ ಟೆಕ್ನಿಷಿಯನ್ಸು. ಸೊ ಥ್ಯಾಂಕ್ ಯು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಓಕೆ, ನನ್ನ ಪಾತ್ರದ ಹೆಸರು ಅಂಕಿತಾ ಅಂತ. ಸೊ ಬೇಸಿಕ್ಲಿ ಸರ್ ಹೇಳಿದ್ರಲ್ಲ, 6 ಗಂಟೆಗೆ ಶುರುವಾಗಿ ಮುಂಚೆ ಅಂದರೆ ಈವ್ನಿಂಗ್ 6 ಗಂಟೆಗೆ ಶುರುವಾಗಿ ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಎಂಡ್ ಆಗುವಂಥದ್ದು ಅಂತ. ಸೊ ಆ ಜರ್ನಿನಲ್ಲಿ ನಾನು ಇವ್ರನ್ನ ಮೀಟ್ ಮಾಡ್ತೀನಿ, KGM ಮಂಜು ಅವ್ರನ್ನ ಮೀಟ್ ಮಾಡ್ತೀನಿ. ಆ ಒಂದು ಪಾತ್ರ ಬಂದು ಅದೇ ಊರಿನವರಾಗಿರ್ತಾರೆ. ಸೊ ಸರ್ ಆ್ಯಕ್ಚುಲಿ ಮಾಡೋಕ್ಕಾಗಲ್ಲ ಇವಾಗಿದು. ಸೊ ನಾವಿಬ್ಬರು ಜರ್ನಿ ಮಾಡ್ತೀವಿ. ಆ ಒಂದು ನೈಟ್ ದಾರಿನಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಂತಹ ಒಂದು ಕಾಡು ದಾರಿನಲ್ಲಿ ಜರ್ನಿ ಮಾಡ್ತೀವಿ. ಸೊ ಆ ಜರ್ನಿನಲ್ಲಿ ಏನು ನಡೆಯುತ್ತೆ ಅನ್ನೋದೇನೆ ಸಿನಿಮಾ ಆಗುತ್ತೆ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಊರು ಸೇರ್ತೀನಿ ಅಥವಾ ಊರು ಸೇರ್ತೀರ ಅನ್ನೋದೇನೆ ವಿಷಯ. ಒಂದಷ್ಟು ವರ್ಷದಿಂದ ನಡೆದಿರೋದಾಗಿರೋದ್ರಿಂದ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದೇ ಊರಿನಲ್ಲಿ ಶೂಟ್ ಮಾಡೋದಕ್ಕೂ ಸ್ವಲ್ಪ ಭಯ ಇದೆ. ಅಲ್ಲೇ ಏನೋ ನಡೆದಿರೋವಂಥದ್ದು, ನಾವು ಅದೇ ಪಾತ್ರಗಳನ್ನ ನಿಭಾಯಿಸುವಂಥದ್ದು ಏನಿದೆಯಲ್ಲ, ನಮಗೂ ಒಂದು ಸ್ವಲ್ಪ ಭಯನೂ ಹುಟ್ಟಿಸಿದೆ. ಆ ಕಾಡು ಕೂಡ ಹಂಗೆ ಇದೆ, ನೋಡಿದ್ರೆ ಸ್ವಲ್ಪ ಭಯನೇ ಆಗುತ್ತೆ. ಒಂಚೂರಲ್ಲಿ ಏನಾದರೂ ಕಲ್ಬಿತ್ತು ಅಥವಾ ಇನ್ನೇನೋ ಮರದಿಂದ ಏನಾದರೂ ಬಿದ್ದು ಅಂದ್ರೂ ಕೂಡ ಕರಡಿ ಬಂತು ಅಂತ ಓಡೋದಿರೋಂಥ ಸೀಕ್ವೆನ್ಸಸ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಮ್ಗೇನು ಬೆಸ್ಟ್ ಆಗುತ್ತೋ ಅದನ್ನು ಮಾಡೋಂಥ ಪ್ರಯತ್ನದಲ್ಲಿದ್ದೀವಿ.